ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ಹೆಲ್ತ್ ಡ್ರಿಂಕ್ಸ್ಗಳನ್ನ ಫಾಲೋ ಮಾಡಿ ಫ್ರೆಂಡ್ಸ್. ನಾನು ತೋರಿಸ್ತಿರೋ ಈ ಪೌಡರ್ ಒಂದಿದ್ದರೆ ನೀವು ಸಮ್ಮರಲ್ಲಿ ತುಂಬ ಬೇಗನೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಇದಕ್ಕೇನೆಲ್ಲ ಬೇಕು ಅಂದರೆ ರೋಸ್ ಪೆಟಲ್ಲು, 4 ಲವಂಗ, 4 ಏಲಕ್ಕಿ, ಸ್ವಲ್ಪ ಶುಂಠಿ ಮತ್ತು ಜಾಕಾಯಿ ಫ್ರೆಂಡ್ಸ್. ಈಗ ಬೇಸಿಗೆ ಆಗಿರೋದ್ರಿಂದ ನೀವು ರೋಸ್ಗಳನ್ನ ಮನೆಯಲ್ಲೇ ತಂದು ಅದನ್ನು ನಾವು ಬಿಸಿಲಿಗೆ ಹಾಕ್ಕೊಂಡ್ರೆ ಬೇಗ ಸಂಜೆ ಅಷ್ಟರೊಳಗಡೆ ಅದು ಡ್ರೈ ಆಗುತ್ತೆ. ಸೊ ಈಗ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯಿತು, ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದರು ಅಂದರೆ ಈ ಬೇಸಿಗೆಯಲ್ಲಿ ಕಾಫಿ ಟೀ ಅಂತ ಅವ್ರಿಗೆ ನಾವು ಕೊಡೋಕ್ಕಾಗಲ್ಲ. ಸೊ ಸಿಂಪಲ್ಲಾಗಿ ಈ ಪುಡಿ ಒಂದು ರೆಡಿ ಮಾಡಿಕೊಂಡ್ರೆ ಬೇಗ ಜ್ಯೂಸ್ ಮಾಡಿಕೊಡ್ಬೋದು, ನಿಂಬೆಹಣ್ಣು ಜ್ಯೂಸು ಸೋಲಾರ್ ಆ ಥರ. ಸಡನ್ನಾಗಿ ಯಾರಾದರೂ ಮನೆಗೆ ರಿಲೇಟಿವ್ಸ್ ಬಂದರು, ಈ ಜ್ಯೂಸ್ ಮಾಡಬೇಕು, ಸಕ್ಕರೆ ಹಾಕಿದ್ರೆ ಅದು ಕರಗೋದಿಲ್ಲ, ಅದನ್ನು ತಿರುಗಿಸಿ ನಾವು ಲೇಟ್ ಮಾಡೋ ಬದಲಿಗೆ ಈ ಥರ ಪೌಡರ್ ಮಾಡಿಟ್ಕೊಂಡ್ರೆ ನೀವು ಕ್ವಿಕ್ಕಾಗಿ ಅವರಿಗೆ ನಾವು ಜ್ಯೂಸ್ ಮಾಡಿಕೊಡ್ಬೋದು. ಸೊ ಇದನ್ನು ನೀವು ಪೌಡರ್ ಮಾಡಿಸ್ಕೊಂಡ್ರೆ ನೀವು ಇದನ್ನು ಯಾವಾಗ ಬೇಕಿದ್ರೂ ಯೂಸ್ ಮಾಡ್ಕೋಬೋದು, ಯಾವಾಗ ಬೇಕಿದ್ರೂ ನೀವು ಇದನ್ನು ಕುಡಿಬೋದು. ಸೊ ಇದನ್ನು ನಾವು ಮಕ್ಕಳಿಗೆ ಸಹ ನಾವು ಕೊಡ್ಬೋದು, ಅವ್ರಿಗೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಇಷ್ಟೇ ಐಟಮ್ಸ್ ಫ್ರೆಂಡ್ಸ್, 4 ಲವಂಗ, ಈ ರೋಸ್ ಪೆಟಲ್ಸು, ಏಲಕ್ಕಿ ಹಾಕಿದ್ರೋದ್ರಿಂದ ಇದು ತುಂಬಾ ಗಮ್ಮನುತ್ತೆ ಫ್ರೆಂಡ್ಸ್. ಇದು ರುಬ್ಬಿದ್ರೇ ನೀವು ಸ್ಮೆಲ್ ನೋಡ್ಬೋದು ಎಷ್ಟು ಗಮ್ಮನುತ್ತೆ ಅಂತ. ಸೊ ಇದಕ್ಕೆ ಜಾಕಾಯಿ ಕುಟ್ಬಿಟ್ಟು ಎಷ್ಟು ಸ್ವಲ್ಪ ಹಾಕೊಳ್ಳಿ ಸಾಕು. ಅದಾದಮೇಲೆ 4 ಲವಂಗ ಹಾಕಿ ಮೆಲ್ಲಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ಹೊರಗಡೆಯಿಂದ ಬಂದವರಿಗೆ ಇದನ್ನು ನೀವು ಮಾಡಿಕೊಟ್ರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಹಾರ್ಟ್ ಫುಲ್ ಅಂತಾರಲ್ಲ, ಸೊ ಆ ಥರ ಟೇಸ್ಟ್ ಇರುತ್ತೆ ಇದು. ಸೊ ನೋಡಿ, ಇಷ್ಟು ಗ್ರೈಂಡ್ ಆಗಿದ್ರೆ ಸಾಕು. ನೀವು ಇದನ್ನು ಒಂದ್ಸರಿ ಮಾಡಿಕೊಂಡ್ರೆ, ಇಲ್ಲಾಂದರೆ ಇದು 1 ತಿಂಗಳು ನಿಮಗೆ ಸ್ಟೋರ್ ಆಗುತ್ತೆ. ಯಾಕಂದರೆ ನಾವು ಯೂಸ್ ಮಾಡೋದು 1 ಸ್ಪೂನ್ ಅಷ್ಟೇ ಅಲ್ವಾ. ಮನೇಲಿ ಯಾರಾದರೂ ನೆಂಟರು ಬಂದರು ಅಂತ ಮಾತ್ರ ನಾವು ಇದನ್ನು ಜಾಸ್ತಿ ಯೂಸ್ ಮಾಡೋದು. ಸೊ ಇದನ್ನು ಮನೇಲಿ ನೆಂಟರು ಬಂದಿದ್ರೂ ಸಹ ನಾವು ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೋಡಿ, ಮೊದಲು ಲೋಟಕ್ಕೆ ನಾವು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಸೊ ನಿಂಬೆಹಣ್ಣು ಹಾಕೋದ್ರಿಂದ ತಂಪಾಗಿರುತ್ತೆ ಇದು. ಸೊ ಟೇಸ್ಟು ಸಹ ನಮ್ಗೆ ಹಂಗೆ ಚೆನ್ನಾಗಿರುತ್ತೆ. ಸೊ ನಿಂಬೆಹಣ್ಣು ಹಾಕಿದ್ಮೇಲೆ ಇದು ನೀವು 1 ಸ್ಪೂನ್ ಹಾಕಿ ಸಾಕಾಗುತ್ತೆ. ಒಬ್ರಿಗಾದರೆ 1 ಸ್ಪೂನ್ ಸಾಕು. ಮನೇಲಿ ಜನ ಇದ್ದಾರೆ ಅಂದರೆ ನೀವು ನೋಡಿಕೊಂಡು ಹಾಕ್ಕೊಂಡು ಜ್ಯೂಸ್ ಮಾಡ್ಬೋದು. ಸೊ ಇದಕ್ಕೆ ನೀವು ಐಸ್ ವಾಟರ್ ಹಾಕಿದ್ರೂ ಓಕೆ, ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರ್ಗೆ. ಸೊ ಅಥವಾ ನಾರ್ಮಲ್ ವಾರ್ಮ್ ವಾಟರ್ ಹಾಕಿದ್ರೂ ಸಾಕಾಗುತ್ತೆ. ಸೊ ನೀವು ಹೇಗೆ ವಾಟರ್ ಯೂಸ್ ಮಾಡ್ಕೊಂಡು ಕುಡಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಅದನ್ನು ನೀರು ಹಾಕ್ತಿದ್ರೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಿದೆ. ಸೊ ಇದಕ್ಕೆ ನಾನು ಮೇಯ್ನಾಗಿ 2 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ. ಒಂದು ಬಂದು ಬಾದಾಮ್ ಕುಂದ್ ಫ್ರೆಂಡ್ಸ್. ಬಾದಾಮ್ ಕುಂದ್ ಬಂದು ಈ ಸಮ್ಮರ್ಗೆ ಮಾಡಿಸಿದಂಥ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಮ್ಮ ಬಾಡಿನ ತುಂಬಾ ತಂಪು ಮಾಡುತ್ತೆ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಹೀಟ್ ಬಾಡಿ ಇರುತ್ತೆ. ಸೊ ಅವ್ರು ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಅವ್ರ ಬಾಡೀಲಿ ಉಷ್ಣಾಂಶ ತುಂಬಾ ಕಮ್ಮಿ ಆಗುತ್ತೆ ಅಂತಲೇ ನಾನು ಹೇಳ್ಬೋದು. ಸೊ ಇದಕ್ಕೆ ನಾನು ನೆಕ್ಸ್ಟು ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತೀನಿ. ಚಿಯಾ ಸೀಡ್ಸ್ ಯೂಸಸ್ ಏನು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಒಂದ್ಸಲಿ ಚೆಕ್ ಮಾಡಿ ಫ್ರೆಂಡ್ಸ್. ತುಂಬಾ ವೆಯ್ಟ್ ಲಾಸ್ ಆಗುತ್ತೆ ಇದರಿಂದ, ಮತ್ತು ತುಂಬ ಹೆಲ್ತ್ ಬೆನಿಫಿಟ್ಸ್ ಸಹ ಇದರಲ್ಲಿದೆ. ಸೊ ನೋಡಿ, ಇದೆಲ್ಲ ಹಾಕಿದ್ಮೇಲೆ ಒಂದ್ಸಲಿ ನೀವು ತಿರುಗಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಸೊ ನಿಮಗೆ ಕುಡಿಬೇಕು ಅನಿಸಿದೆ. ಈ ಸಮ್ಮರ್ಗೆ ನೀವು ಡೈಲಿ ಮಾಡ್ಕೊಂಡು ಕುಡಿದ್ರೂ ತುಂಬಾ ಯೂಸ್ ಇದೆ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮೀ.